ನಮಸ್ತೆ ಎಲ್ಲರಿಗೂ. ನಿಖಿತಾ ನಿಕ್ ಇಡಿ ಕನ್ನಡ 7 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೊದಲನೇ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 8ನೇ ತರಗತಿಯ ಗಣಿತ ವಿಷಯದ ಭಾಗ 1 ಅದರಲ್ಲಿ ಮೊದಲನೇ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ. ಸೊ ಈ ಸಂಖ್ಯೆಗಳೊಂದಿಗೆ ಆಟ ಈ ಅಧ್ಯಾಯದ ಬಗ್ಗೆ ನಾನು ಇವತ್ತು ಪಾಠವನ್ನು ಮಾಡ್ತಾ ಇದ್ದೀನಿ. ಪಾಠ ಮಾಡೋಕ್ಕಿಂತ ಮುಂಚೆ ಇನ್ನ ನನ್ನ ಚಾನಲ್ಕ ಯಾರ್ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಬೆಲ್ ಬಟನ್ ನ ಪ್ರೆಸ್ ಮಾಡ್ರಿ. ಬೆಲ್ ಬಟನ್ ನ ಪ್ರೆಸ್ ಮಾಡೋದ್ರಲ್ಲಿ ಅಂತ ಏನಾಗ್ತದ ಅಂದ್ರೆ ನೆಕ್ಸ್ಟ್ ನನ್ನ ಅಪ್ಡೇಟೆಡ್ ವಿಡಿಯೋಸ್ ಎಲ್ಲ ನಿಮ್ಗ ಮ್ಯಾಲ ನೋಟಿಫಿಕೇಶನ್ ಬರ್ತವ. ಓಕೆನಾ, ಸ್ಟಾರ್ಟ್ ಮಾಡಮ್ ಬರ್ರಿ. ಸೊ ಇಲ್ಲಿ 8ನೇ ತರಗತಿ ಭಾಗ 1 ಮೊದಲನೇ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ. ಸೊ ಇಲ್ಲಿ ಸಂಖ್ಯೆಗಳೊಂದಿಗೆ ಆಟ ಹೇಗಪ್ಪ ಅಂತಂದ್ರೆ, ನೀವು ಹಿಂದಿನ ತರಗತಿಯಲ್ಲಿ ನೀವೆಲ್ಲ ಕಲ್ತೇ ಇರ್ತೀರಿ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂತ ಹೇಳಿ. 6ನೇ ತರಗತಿಯಲ್ಲಿ ನೀವು ಈ ಒಂದು ಅಪವರ್ತನಗಳಲ್ಲಿ ಅಪವರ್ತನ ಎಂಬ ಅಧ್ಯಾಯವನ್ನು ಕಲಿತೀವಿ. ಹೆಂಗ್ ಮಾಡೋದು ಅಪವರ್ತನಗಳು ಅಂತಂದ್ರೆ, ಉದಾಹರಣೆಗೆ ಈ 12ರದ್ದು ಅಪವರ್ತನಗಳು ಕಂಡು ಹಿಡೀರಿ ಅಂತಂದ್ರೆ ಹೆಂಗ್ ಮಾಡ್ತೀರಿ? 12ರ ಅಪವರ್ತನಗಳು ಅಂದ್ರೆ 12 ಅನ್ನೋ ಒಂದ್ ಸಂಖ್ಯೆ ಯಾವ್ಯಾವ ಮಗ್ಗಿ ಒಳಗ್ ಬರ್ತದ ಅನ್ನೋದು ಹೇಳ, ಅಥವಾ 12 ಅನ್ನೋದೊಂದ್ ಸಂಖ್ಯೆ ಯಾವ್ಯಾವ ಮಗ್ಗೆಯಿಂದ ಯಾವ ಸಂಖ್ಯೆಯಿಂದ ಭಾಗಲಬ್ಧ ಆಗ್ತದ ಅದ್ರ ಮೇಲೆ ನಾವು ಅಪವರ್ತನಗಳನ್ನ ಬರೀತೀವಿ. ಹೌದಾ? ಈಗ 12 ಅನ್ನೋದ್ರಲ್ಲಿ ಯಾವ್ಯಾವ ಸಂಖ್ಯೆಗಳಿಂದ ಭಾಗವಾಗ್ತದ ಅನ್ನೋದನ್ನ ನೋಡೋಣ. ಸೊ ನಮಗ್ ಗೊತ್ತಿರೋದು ಎಲ್ಲಾ ಸಂಖ್ಯೆಗಳು 1ರಿಂದ ಭಾಗ ಆಗೇ ಆಗ್ತಾವ. ಎಸ್ 1. ಸೊ 2ರಿಂದ ಭಾಗ ಆಗ್ತದ. ಎಸ್ 2. 3. ಎಸ್ 3 4 12. ಹೌದು 3. ನೆಕ್ಸ್ಟ್ 4. ಹೌದು 4 3 12. 4. 5 ಇಲ್ಲ, 5ರಿಂದ 12 ಭಾಗ ಆಗೋದಿಲ್ಲ. ನೆಕ್ಸ್ಟ್ 6. ಹೌದು 6. ನೆಕ್ಸ್ಟ್ 7 ಇಲ್ಲ, 7 ಆಗೋದಿಲ್ಲ. ನೆಕ್ಸ್ಟ್ 8 ಇಲ್ಲ, 9 ಇಲ್ಲ, 9ರಿಂದ 12 ಭಾಗ ಆಗೋದಿಲ್ಲ. 10 ಇಲ್ಲ, 11 ಇಲ್ಲ. ನೆಕ್ಸ್ಟ್ 12. 12 ಒಂದ್ಲೆ 12. ಸೊ ಇದೇ ನಂಬರ್ ಲಾಸ್ಟಿಗೆ ಬಂತು ಅಂತಂದ್ರೆ ಎಂಡ್, ಅಲ್ಲಿ ತನಕ ಅಷ್ಟೇ ಅಪವರ್ತನಗಳು ಅದಾವ ಅಂತೇಳಿ. ಸೊ ಇಲ್ಲಿ 12ರದ್ದು ಅಪವರ್ತನಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ 1 2 3 4 6 12 ಇವು 12ರದ್ದು ಅಪವರ್ತನಗಳು. ಹೌದಾ? ಎಸ್. ಈಗ ಸಂಖ್ಯೆಗಳ ವಿಸ್ತೃತ ರೂಪ. ಹೌದಾ? ಸಂಖ್ಯೆಗಳ ವಿಸ್ತೃತ ರೂಪ ನೀವು 5ನೇ ತರಗತಿ 6ನೇ ತರಗತಿ ಎಲ್ಲ ನೀವು ಮಾಡ್ಕೊಂಡೇ ಬಂದಿದ್ದೀರಿ. ಹೌದಾ? ಈಗ ನಾನು ಒಂದ್ ಸಂಖ್ಯೆ ಹೇಳ್ತೀನಿ, ಅದ್ರದ್ದು ವಿಸ್ತೃತ ರೂಪ ನೋಡ್ರಿ ಹೆಂಗ್ ಬರೀಬೇಕು. 57. ಇದರಲ್ಲಿ 2 ಅಂಕಿಯ ಸಂಖ್ಯೆ ಇದು ಬಿಡಿ ಸ್ಥಾನ, ಇದು ಹತ್ತರ ಸ್ಥಾನ. ಇದನ್ನ ವಿಸ್ತೃತ ರೂಪದಾಗ ಬರೀರಿ. ಏನಾಗ್ತದ? 10 ಗುಣಿಲೆ 5 ಪ್ಲಸ್ 7. ಹೌದಾ? ಇದು ವಿಸ್ತೃತ ರೂಪ. ಇಂಟು 1 ಅಂತಾನು ಬರೀಬಹುದು, ಇಲ್ಲಾಂದ್ರೆ ಬಿಡ್ಬೋದು, ಯಾಕಂದ್ರೆ 7 7 ಆಗ್ತದ. ಸೊ ಇದು 57ರ ವಿಸ್ತೃತ ರೂಪ. ನೆಕ್ಸ್ಟ್ 32ರ ಒಂದು ವಿಸ್ತೃತ ರೂಪ ಏನಾಗ್ತದ? 10 ಇಂಟು 3 ಪ್ಲಸ್ 2. ಹೌದಾ? ಇದು 32ರ ವಿಸ್ತೃತ ರೂಪ. ಹೌದಾ? ನಾವು ಈ 2 ಅಂಕಿ ಸಂಖ್ಯೆಗಳನ್ನ ನಾವು ಎ ಬಿ ಅಂತ ತಗೊಂಡಾಗ, ಸಾಮಾನ್ಯವಾಗಿ ಈ 2 ಅಂಕಿ ಸಂಖ್ಯೆಗಳು ಏನಾವಲ್ಲ ಎ ಬಿ ಅಂತ ತಗೊಂಡಾಗ, ಈ ಎ ಬಿ ಅನ್ನೋದು ಎ ಇಂಟು ಬಿ ಆಗಿರಂಗಿಲ್ಲ. ಇಲ್ಲಿ ನಾವು ಇದು ಎ ಬಿ ಅನ್ನೋದು 2 ಅಂಕಿಯ ಸಂಖ್ಯೆ ಆಗಿ ನಾವು ತಗೊಂಡಿವಿ ಇಲ್ಲಿ. ಹೌದಾ? 2 ಅಂಕಿ ಸಂಖ್ಯೆಗಳನ್ನ ಎ ಬಿ ಆಗಿ ತಗೊಂಡಿವಲ್ಲ, ಸಾಮಾನ್ಯ ರೂಪವಾಗಿ ಬರೀರಿ. ಅಂದ್ರೆ ಏನು? ಇದು ಬಿ ಅನ್ನೋದೇನು? ಬಿಡಿ ಸ್ಥಾನ. ಎ ಅನ್ನೋದೇನು? ಹತ್ತರ ಸ್ಥಾನ. ಈಗ ಸಾಮಾನ್ಯ ರೂಪದಾಗ ಬರೀರಿ. ಹೆಂಗಾಗ್ತದ? 10 ಇದನ್ನು ವಿಸ್ತೃತ ರೂಪ ಅಥವಾ ಸಾಮಾನ್ಯ ರೂಪವಾಗಿ ಬರೀರಿ. 10 ಇಂಟು ಎ ಪ್ಲಸ್ ಬಿ. ಹೌದಾ? ಹತ್ತರ ಬಿಡಿ ಸ್ಥಾನದಲ್ಲಿ 7 ಇತ್ತು, ನಾವು ಬಿಡಿ ಸ್ಥಾನದಲ್ಲಿ ಬಿ ಇತ್ತು, ಬಿ ಬರ್ದೇವು. ಪ್ಲಸ್ ಪ್ಲಸ್ ಹತ್ತರ ಸ್ಥಾನದಲ್ಲಿ 5 ಇತ್ತು, ಇಲ್ಲಿ ಹತ್ತರ ಸ್ಥಾನದಲ್ಲಿ ಎ ಅದ. ಸೊ ನಾವು ಈ ತರನೇ ಬರ್ತೀವಿ. ಇದು 2 ಅಂಕಿ ಸಂಖ್ಯೆಯ ಸಾಮಾನ್ಯವಾದ ವಿಸ್ತೃತ ರೂಪ.
ಅಂದ್ರೆ ಎರಡಂಕಿ ಸಂಖ್ಯೆಯನ್ನು ನಾವಿಲ್ಲಿ ಎ ಮತ್ತು ಬಿ ಅಂತ ತಗೊಂಡಾಗ ಅದ್ರದ್ದು ಸಾಮಾನ್ಯವಾದ ವಿಸ್ತೃತ ರೂಪ ಹೀಗಾಗುತ್ತೆ. ಆದ್ರೆ ನೆನ್ಪಿಟ್ಕೋರಿ, ಇನ್ನೊಂದ್ಸತಿ ಹೇಳ್ತೀನಿ, ಎ ಬಿ ಅಂದ್ರೆ ಎ ಇಂಟು ಬಿ ಅಂತ ಅಲ್ಲ. ಸಾಮಾನ್ಯವಾಗಿ ಬೇರೆ ಕಡೆ ನಾವು ಮ್ಯಾಥ್ಸ್ ಮಾಡುವಾಗ ಎ ಬಿ ಅಂದ್ರೆ ಎ ಇಂಟು ಬಿನೇ ಆಗಿರ್ತವೆ. ಬಟ್ ಈ ಒಂದು ಸಂಖ್ಯೆಗಳೊಂದಿಗೆ ಆಟ ಈ ಅಧ್ಯಾಯದಾಗ ನೋಡ್ಬೇಕಂತಂದ್ರೆ ಎ ಬಿ ಅಂತಂದ್ರೆ ಎ ಬಿ ಅನ್ನೋದೊಂದು 2 ಅಂಕಿಯ ಸಂಖ್ಯೆ ಬದಲಾಗಿ ತಗೊಂಡಿದ್ ನಾವು. ಈಗ ಎ ಬಿ ಅಂತ ಹೆಂಗ್ 2 ಅಂಕಿ ಸಂಖ್ಯೆ ತಗೊಂಡಿ, ಹಂಗೆ ಬಿ ಎ ಅಂತ ತಗೊಂಡ್. ಬಿ ಎ ಅಂದ್ರೂ 2 ಅಂಕಿ ಸಂಖ್ಯೆನೆ. ಅಂದ್ರೆ 57ನ್ನ ಉಲ್ಟಾ ಬರೆದ್ರೆ ಏನಪ್ಪು 75. ಸೊ ಇದು ಬಿಡಿ ಸ್ಥಾನದಾಗಿರ್ತದೆ, ಇದು ಹತ್ರ ಸ್ಥಾನದಾಗಿರ್ತದೆ. ಹಂಗೆ ಸೇಮ್ ಈ ಬಿ ಎನ ವಿಸ್ತೃತ ರೂಪದಾಗ ಬರೀರಿ, ಹೆಂಗಾಗ್ತದ 10 ಇಂಟು ಬಿ ಪ್ಲಸ್ ಎ. ಇದು ಬಿ ಎ ಅನ್ನೋದೊಂದು 2 ಅಂಕಿ ಸಂಖ್ಯೆಯ ವಿಸ್ತೃತ ರೂಪ ಆಗಿರ್ತದೆ. ತನಕ 2 ಅಂಕಿ ಸಂಖ್ಯೆಯ ವಿಸ್ತೃತ ರೂಪ ನೋಡಿದ್ವಿ. ಈಗ 3 ಅಂಕಿ ಸಂಖ್ಯೆಯ ವಿಸ್ತೃತ ರೂಪ ನೀವು ಹೆಂಗ್ ಮಾಡ್ತೀರಿ? ಸಾಮಾನ್ಯವಾಗಿ ಉದಾಹರಣೆಗೆ ತಗೋಬೇಕಂತಂದ್ರೆ 947 ಇದೊಂದು 3 ಅಂಕಿ ಸಂಖ್ಯೆ ಆಗಿರ್ತದೆ. ಇದನ್ನ ವಿಸ್ತೃತ ರೂಪವಾಗಿ ನೀವು ಬರೀಬೇಕು ಅಂತಂದ್ರೆ 100 ಇಂಟು 9 ಪ್ಲಸ್ 10 ಇಂಟು 4 ಪ್ಲಸ್ 7 ಇಂಟು 1. ಇದು ವಿಸ್ತೃತ ರೂಪ, 3 ಅಂಕಿ ಸಂಖ್ಯೆ ವಿಸ್ತೃತ ರೂಪ ಆಗಿರ್ತದೆ. ಅದೇ ತರ ನಾವಿಲ್ಲಿ 3 ಅಂಕಿ ಸಂಖ್ಯೆನ ಸಾಮಾನ್ಯವಾಗಿ ಎ ಬಿ ಸಿ ಅನ್ನೋ ಆಲ್ಫಾಬೆಟ್ ತಗೊಂಡ್ ನೋಡಮಿ. ಎ ಬಿ ಸಿ. ಈಗ ಎ ಬಿ ಸಿ ಒಂದು ಸಾಮಾನ್ಯವಾದ ವಿಸ್ತೃತ ರೂಪ ಹೆಂಗ್? ಎ ಬಿ ಸಿ ಅನ್ನೋದೇನು? 3 ಅಂಕಿಯ ಸಂಖ್ಯೆ ಅಷ್ಟೇ. ಎ ಇಂಟು ಬಿ ಇಂಟು ಸಿ ಅಲ್ಲ. ಬಾಳ ನೆನಪಿಟ್ಕೋರಿ ಇದನ್ನ. ಈಗ ಎ ಬಿ ಸಿ ಎಂಬ 3 ಅಂಕಿ ಸಂಖ್ಯೆಯ ಸಾಮಾನ್ಯ ವಿಸ್ತೃತ ರೂಪ ಹೆಂಗಿರ್ತದ? 100 ಇಂಟು ಎ ಪ್ಲಸ್ 10 ಇಂಟು ಬಿ ಪ್ಲಸ್ ಸಿ ಇಂಟು 1 ಅಥವಾ ಬಿ ಸಿ ಎ. ಇದೊಂದು 3 ಅಂಕಿ ಸಂಖ್ಯೆ. ಇದ್ರದ್ದು ಒಂದು ವಿಸ್ತೃತ ರೂಪ ನೋಡ್ಬೇಕು ಅಂತಂದ್ರೆ 100 ಇಂಟು ಏನದ 100 ಸ್ಥಾನದಾಗ ಏನದ ಬಿ ಪ್ಲಸ್ 10 ಸ್ಥಾನದಾಗ ಸಿ ಅದ 10 ಇಂಟು ಸಿ ಪ್ಲಸ್ ಬಿಡಿ ಸ್ಥಾನದಾಗ ಎ ಅದ ಎ ಇಂಟು 1. ಇದು ಸಾಮಾನ್ಯವಾದ ವಿಸ್ತೃತ ರೂಪ. ಈಗ ಅಸಲಿ ಸಂಖ್ಯೆಗಳ ಜೊತೆಗೆ ನಾವು ಆಟ ಆಡೋಣ. ಹೆಂಗ ಅಂತಂದ್ರೆ, ಈಗ ಒಂದು ಇಬ್ಬರನ್ನ ಕನ್ಸಿಡರ್ ಮಾಡ್ಕೊಮಿ, ಮೀನಾಕ್ಷಿ ಮತ್ತು ಸುಂದರಂ. ಸೊ ಇವ್ರಿಬ್ರು ನಡು ಒಂದು ಸಂಖ್ಯೆಗಳ ಜೊತೆಗೆ ಆಟವನ್ನ ಆಡ್ತಾರ. ಇವ್ರು ಹೆಂಗ ಆಟ ಆಡ್ತಾರಂದ್ರೆ 2 ಸಂಖ್ಯೆಗಳ ಅಂಕಿಗಳನ್ನು ಅದಲು ಬದಲು ಮಾಡಿ ಆಟ ಆಡ್ತಾರ. ಸೊ ಹೆಂಗಂತ ನೋಡಂಬರಿ. ಅವ್ರಿಬ್ರು ನೋಡು ಒಂದು ಕನ್ವರ್ಸೇಷನ್ ಆಗ್ತದ, ನೋಡಂಬರಿ. ಸೊ ಇದಿಷ್ಟು ಮೀನಾಕ್ಷಿ ಮಾತಾಡಿದ್ದು, ಇದಿಷ್ಟು ಸುಂದರಂ ಮಾತಾಡಿದ್ದು. ಸೊ ಏನೇನ್ ಅವ್ರು ಇಬ್ಬರು ನೋಡು ಏನೇನ್ ಮಾತುಕತೆ ಆಗುತ್ತ ನೋಡಂಬರ್ರಿ. ಸೊ ಮೊದಲನೇದಾಗಿ ಮೀನಾಕ್ಷಿ ಹೇಳ್ತಾಳ ಸುಂದರಂಗ. ಏನ್ ಹೇಳ್ತಾಳ? 2 ಅಂಕಿಗಳ ಒಂದು ಸಂಖ್ಯೆಯನ್ನು ಆರಿಸು ಅಂತ ಹೇಳ್ತಾಳ. ಸುಂದರಂ ಸರಿ ಅಂತ ಹೇಳ್ತಾನ. ಬಟ್ ಇದು ಮನಸ್ದಾಗಿದ್ದು ಬ್ರಾಕೆಟ್ ಒಳಗೆ ಹಾಕಿ ನೋಡ್ರಿ. ಆರಿಸಿದ ಸಂಖ್ಯೆ ಎಷ್ಟು? 49. ಮೀನಾಕ್ಷಿ ಹೇಳ್ತಾಳ ಅಂಕಿಗಳನ್ನು ಅದಲು ಬದಲು ಮಾಡಿ ಬಂದ ಹೊಸ ಸಂಖ್ಯೆಯನ್ನು ಬರೆ. ಸೊ ಸುಂದರಂ ಆರಿಸಿದ್ದು 49 ಅಂತಂದ್ರೆ ಆ ಸಂಖ್ಯೆಯ ಅಂಕಿಗಳನ್ನ ಅದಲು ಬದಲು ಮಾಡಿದ್ರೆ ಏನಾಗುತ್ತ? ಸುಂದರಂ ಆಯ್ತು ಅಂತೇಳಿ ಪಡೆದ ಸಂಖ್ಯೆ ಯಾವ್ದಿರ್ತದ? 94. ಅಂದ್ರೆ 49 ಉಲ್ಟಾ ಮಾಡಿದ್ರೆ ಅಲ್ಲ 94. ಈಗ ಆ 2 ಸಂಖ್ಯೆಗಳನ್ನು ಕೂಡು ಅಂದ್ರೆ ಆ 2 ಸಂಖ್ಯೆಗಳನ್ನ ಕೂಡು ಅಂದ್ರೆ ಕೂಡಿಸು. ಅಂದ್ರೆ ಯಾವ್ಯಾವ? ಮೊದಲನೇ ಸಂಖ್ಯೆ 49 ಮನಸ್ದಾಗ ಇಟ್ಕೊಂಡಿದ್ದು, ನೆಕ್ಸ್ಟ್ ಅದನ್ನ ಅಂಕಿಗಳನ್ನ ಅದಲು ಬದಲು ಮಾಡಿದ್ದು 94. ಇವೆರಡನ್ನ ಕೂಡ್ತಿದ್ರೆ ಎಷ್ಟು ಬರ್ತದ? 143 ಅನ್ನೋ ಒಂದು ಉತ್ತರ ಬರುತ್ತೆ. ಸೊ ನೆಕ್ಸ್ಟ್ ಏನ್ ಹೇಳ್ತಾಳ? ಈಗ ಬಂದ ಮೊತ್ತವನ್ನು 11ರಿಂದ ಭಾಗಿಸು. 11ರಿಂದ ಭಾಗಿಸು ಅಂತ ಹೇಳ್ತಾಳ. ಸರಿ ಆಯ್ತು. ಸೊ ಸುಂದರಂ ಇಲ್ಲಿ ಎಲ್ಲದಕ್ಕೂ ಸರಿ ಆಯ್ತುನೇ ಅಂತಾನ. ಸರಿ ಆಯ್ತು ಅಂತೇಳಿ ಭಾಗಲಬ್ಧ ಎಷ್ಟಾಗುತ್ತ ಅಂದ್ರೆ 143ನ್ನ ನಾವು 11ರಿಂದ ಭಾಗಿಸು ಅಂತ ಹೇಳ್ತಾವಲ್ಲ, 11ರಿಂದ ಭಾಗಿಸಿದಾಗ ಏನತ್ತ? ಭಾಗಲಬ್ಧ 13 ಆಗು. ಮೀನಾಕ್ಷಿ ಹೇಳ್ತಾಳ ಈಗ ಅಲ್ಲಿ ಯಾವ ಶೇಷ ಉಳಿಯಲಿಲ್ಲ ಅಲ್ಲವೇ ಅಂತ ಹೇಳ್ತಾನ. ಸೊ ಅವಾಗ ಸುಂದರಂ ಶಾಕ್ ಹೋಗ್ತಾನ.
ಏನಂತ ಹೌದು ನೀನು ಹೇಳಿದ್ದು ಸರಿ. ಹೆಂಗ್ ಗೊತ್ತಾಯ್ತಲ್ಲಿ ಏನು ಯಾವ್ದು ಶೇಷ ಉಳಿಲಿಲ್ಲ ಅಂತೇಳಿ? ಯಾಕಂದ್ರ ಅಲ್ಲಿ ಸುಂದರಂ 49 ಅನ್ನೋದು ಮನಸ್ಸೊಳಗೆ ಇಟ್ಕೊಂಡಿದ್ದ ಸಂಖ್ಯೆ. ಮೀನಾಕ್ಷಿಗೆ ಅಷ್ಟೆಲ್ಲ ಇನ್ನು ಲೆಕ್ಕಾಚಾರ ಮಾಡಿದಾಗ ಕೊನೆಗೆ ಶೇಷ ಉಳಿಲಿಲ್ಲ ಅಂತೇಳಿ ಮೀನಾಕ್ಷಿ ಹೆಂಗ್ ಗೊತ್ತಾಯ್ತು? ಏನಕ್ಕೆ ಒಂದು ತಾಳನ ಹಾಕ್ಯಾಳ, ತಂತ್ರನ ಹಾಕ್ಯಾಳ ನೋಡಂಬರಿ. ನಾವಿಲ್ಲಿ ಮೀನಾಕ್ಷಿ ಹೇಳಿದಂಗೆ ಫಸ್ಟ್ ಏನ್ ಹೇಳ್ತಾ ಸುಂದರಂಗ 2 ಅಂಕಿಗಳ ಸಂಖ್ಯೆಯನ್ನು ಆರಿಸಿ. 2 ಅಂಕಿಯ ಸಂಖ್ಯೆಯನ್ನು ನಾವಿಲ್ಲಿ ಮೊದಲೇನ್ ತಗೊಂಡಿದ್ವಿ ಎ ಬಿ ಅಂತ ತಗೊಂಡಿದ್ವಲ್ಲ, ನಾವಿಲ್ಲಿ ಎ ಬಿ ಅಂತ ತಗೊಂಡ್ವಿ. ಓಕೆನಾ? ಎ ಬಿ. ಹೌದಾ? ಇದು 2 ಅಂಕಿಯ ಸಂಖ್ಯೆ. ನೆಕ್ಸ್ಟ್ ಏನ್ ಹೇಳ್ತಾಳ? ಅಂಕಿಗಳನ್ನು ಅದಲು ಬದಲು ಮಾಡಿ ಬಂದ ಹೊಸ ಸಂಖ್ಯೆಯನ್ನು ಬರೆ. ಈಗ ಇದನ್ನ ಅದಲು ಬದಲು ಮಾಡಿದ್ರೆ ಅಂದ್ರೆ ಬಿ ಎ ಆಗುತ್ತ. ಹೌದಾ? ಇದನ್ನ ನಾವೀಗ ವಿಸ್ತೃತ ರೂಪ ಬರ್ಕೊಳ್ಳಿ. ಎರಡರದ್ದು ಈ 2 ಸಂಖ್ಯೆದ ವಿಸ್ತೃತ ರೂಪ, ಸಾಮಾನ್ಯವಾದ ವಿಸ್ತೃತ ರೂಪ 10 ಇಂಟು ಎ ಪ್ಲಸ್ ಬಿ. ಹೌದಾ? ನೆಕ್ಸ್ಟ್ ಇದು 10 ಇಂಟು ಬಿ ಪ್ಲಸ್ ಎ. ಹೌದಾ? ಒಂದ್ ಸಂಖ್ಯೆ ಇಟ್ಕೊಂತಂದ್ರೆ ಎ ಬಿ ಅಂತ ಇಟ್ಕೊಂಡಿವಿ. ನೆಕ್ಸ್ಟ್ ಅದ್ರ ಬದಲು ಮಾಡೋದು ಬಿ ಅಂತ ಅದ್ರ ಬದಲು ಮಾಡಿದ್ವಿ. ವಿಸ್ತೃತ ರೂಪ ನಾವು ಬರೀಬೇಕು. ಓಕೆನಾ? ನೆಕ್ಸ್ಟ್ ಈಗ 2 ಸಂಖ್ಯೆಗಳನ್ನು ಕೂಡಿಸ್ಬೇಕು. 2 ಸಂಖ್ಯೆಗಳನ್ನು ಕೂಡಿಸಿ. 2 ಸಂಖ್ಯೆಗಳನ್ನು ಕೂಡಿಸ್ರೆ ಏನಾಗ್ತದ? 10 ಇಂಟು ಎ ಪ್ಲಸ್ ಬಿ ಕೂಡಿಸಿದಾಗ 10 ಇಂಟು ಬಿ ಪ್ಲಸ್ ಎ. ಎರಡನ್ನ ಕೂಡಿಸಿ ಏನಾಗ್ತದ ನೋಡ್ರಿ? 10 ಇಂಟು ಎ ಏನಾಗುತ್ತಾ? 10a ಪ್ಲಸ್ ಬಿ ಪ್ಲಸ್ ಪ್ಲಸ್ ಆಸ್ ಇಟ್ ಇಸ್ ಅಷ್ಟೇ ಇಟ್ಕೊಂಡ್ ನಾವು ಬ್ರಾಕೆಟ್ ಅಷ್ಟೇ ತೆಗಿಯಮ್ಮ. ಓಕೆನಾ? 10 ಇಂಟು ಬಿ 10b. ಹೌದಾ? ಪ್ಲಸ್ ಎ ಅಷ್ಟೇ ಇಟ್ಕೊಂಡ್. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ 10a ಇಲ್ಲಿ ಪ್ಲಸ್ ಎ, ಇಲ್ಲಿ 10a ಅದ, ಇಲ್ಲಿ ಪ್ಲಸ್ ಎ ಅದ. ಸೊ ನಾವಿಲ್ಲಿ ಚರಾಕ್ಷರಗಳನ್ನ ಇಟ್ಟುಕೊಂಡು ಕೂಡ್ಸೋದನ್ನು ನೀವು 7th ಕ್ಲಾಸ್ ಅಲ್ಲಿ ಕಲ್ತಿರಿ ಬೀಜಗಣಿತದಾಗ. ಸೊ ಇಲ್ಲಿ ಚರಾಕ್ಷರಗಳು ಸೇಮ್. ಎ ಇಲ್ಲಿ ಎ ಒಂದು ಎ ಅಂತ ಹೆಂಗ್ ಹೇಳಿದ್ರಿ ಅಂತಂದ್ರೆ ಇಲ್ಲಿ ಏನು ಇಲ್ಲ. ಎ ಬಾಜು ಏನ್ ಯಾವ್ದು ಸಂಖ್ಯೆ ಇಲ್ಲ. ಯಾವ್ದು ಸಂಖ್ಯೆ ಇಲ್ಲಾರ್ದ ನಾವೇನು ಒಂದಂತ ಇಲ್ಲಿ ತಗೋಬೇಕು. ಅಂದ್ರೆ ಇಲ್ಲಿ 10a ಅದ, ಇಲ್ಲಿ 1a. 10 ಪ್ಲಸ್ 1 11. ಎ ಸ್ಕ್ವೇರ್ ಆಗಲ್ಲ. ಇದು ಯಾಕಂದ್ರೆ ಇದು ಕೂಡ್ಸಕತ್ತೀವಿ ನಾವು. ಹೌದಾ? ಪ್ಲಸ್ ಅದ. ಸೊ ಎ ಪ್ಲಸ್ ಏನೇ ಆಗುತ್ತಾ. ಹೌದಾ? 11 10a ಪ್ಲಸ್ 1a 11a. ಸೊ ಅದೇ ತರ ಇಲ್ಲಿ 1b ಬಿ ಮುಂದೆ ಏನು ಇಲ್ಲ ಅಂತಂದ್ರೆ 1 ಇರ್ತದ ಅಂತ ಅರ್ಥ. 1b ಪ್ಲಸ್ 10b ಏನಾಗ್ತದ? 11b. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿನೂ 11 ಅದ, ಇಲ್ಲಿನೂ 11 ಅದ. ಹೌದಾ? ಸೊ 11 ನಾವು ಹೊರಗೆ ತಕೊಂಡ್ ಅಂದ್ರೆ ಕಾಮನ್ ತಕೊಂಡ್ ಸಾಮಾನ್ಯ ರೂಪವಾಗಿ ತಕೊಂಡ್ 11 ಹೊರಗೆ ತಕೊಂಡಾಗ ಏನ್ ಉಳಿತು? ಇಲ್ಲಿ 11 ಹೊರಗೆ ತಕೊಂಡಾಗ ಇಲ್ಲಿ ಏನ್ ಉಳಿತು? ಎ ಅಷ್ಟೇ ಉಳಿತು. ಎ ಪ್ಲಸ್ ಅಷ್ಟೇ ಇಡಮಿ 11 ಇಲ್ಲಿ ಹೊರಗೆ ತಕೊಂಡಿವಿ, ಇಲ್ಲಿ ಉಳಿತು ಬಿ. ಸೊ ಅದಕ್ಕೆ ಇಲ್ಲಿ ಏನ್ ಸಂಖ್ಯೆ ಬಂದದಲ್ಲ ಅದನ್ನೇ ಮೀನಾಕ್ಷಿ ಈಗ ಬಂದ ಮೊತ್ತವನ್ನು 11ರಿಂದ ಭಾಗಿಸು ಅಂತ. ಸೊ ಎ ಬಿನ ನಾವು ಕೂಡಿಸಿದಾಗ ಅಂದ್ರೆ ಅದರ ಬದಲು ಮಾಡಿದ್ದು ಗುಡಿಸಿದ್ದನ್ನ 11ರಿಂದ ನಾವು ಭಾಗಿಸಿದಾಗ ಶೇಷ ಬರೋದಿಲ್ಲ. ಓಕೆನಾ? ಅರ್ಥ ಆಯ್ತಾ? ಈಗ ಮೀನಾಕ್ಷಿ ಮತ್ತು ಸುಂದರಂ ಇನ್ನೊಂದು ಕನ್ವರ್ಸೇಷನ್ ಮಾಡ್ತಾರೆ, ಇನ್ನೊಂದು ಸಂಖ್ಯೆಗಳ ಆಟ ಆಡ್ತಾರ. ಸೊ ಏನದು ಅಂತ ನೋಡೋಣ. ಸೇಮ್ ಮೊದಲಿನಂತೆ ಇದು ಮೀನಾಕ್ಷಿ ಮಾತಾಡಿದ್ದು, ಇದಿಷ್ಟು ಸುಂದರಂ ಮಾತಾಡಿದ್ದು. ಈಗ 2 ಅಂಕಿಗಳ ಸಂಖ್ಯೆ ಅನ್ನು ಆರಿಸು ಅಂತ ಸೇಮ್ ಅದೇ ತರ ಮೊದಲಿನ ತರ ಹೇಳ್ತಾಳ. ಸುಂದರಂ 2 ಅಂಕಿಯ ಸಂಖ್ಯೆಯನ್ನು ಆರಿಸ್ತಾನ. ನೆಕ್ಸ್ಟ್ ಏನ್ ಹೇಳ್ತಾಳಕ್ಕೆ? ಅಂಕಿಗಳನ್ನು ಅದಲು ಬದಲು ಮಾಡಿ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಕಳೆ ಅಂತ ಹೇಳ್ತಾಳ. ಅಂದ್ರೆ ಅವ ಏನ್ ಇಟ್ಕೊಂಡಿರ್ತಾನಲ್ಲ 2 ಅಂಕಿಯ ಸಂಖ್ಯೆ, ಅದನ್ನ ಅದಲು ಬದಲು ಮಾಡಿ ಯಾವ್ದು ದೊಡ್ಡದಿರ್ತದಲ್ಲ ಆ ಸಣ್ಣ ಸಂಖ್ಯೆಲಿಂತ ಕಳೆ ಅಂತ ಅದ. ಸರಿ, ಮುಂದೇನು ಅಂತ ಸುಂದರಂ ಹೇಳ್ತಾನ. ನೀನು ಪಡೆದ ಉತ್ತರವನ್ನು 9ರಿಂದ ಭಾಗಿಸು ಅಂತ ಹೇಳ್ತಾವ. ಸರಿ ಆಯ್ತು, ಮುಂದೆ ಅಂತ ಕೇಳ್ತಾನ. ಈಗ ಅಲ್ಲಿ ಯಾವ ಶೇಷ ಉಳಿಯಲಿಲ್ಲ ಅಲ್ಲವೇ ಅಂತ ಹೇಳ್ತಾವ. ಹೌದು, ಸರಿ. ಸೊ ಇದನ್ನ ಹೆಂಗಲ್ಲಿ ಕನ್ವರ್ಸೇಷನ್ ಮಾಡ್ತಾರ?
ಹೆಂಗಿದು 9ರಿಂದ ಭಾಗಿಸಿದ್ರು ಶೇಷ ಉಳಂಗಿಲ್ಲ ಅಂತ ಆಕಿ ಹೆಂಗ್ ಹೇಳಿದ್ಲು ಸುಂದರ ಮನಸ್ದಾಗ ಇಟ್ಕೊಂಡಿದ್ ಸಂಖ್ಯೆ ಅಂತ. ಸೊ ಅದನ್ನ ನೋಡೋಣ ಇಲ್ಲಿ. ಈ ಒಂದು ತಂತ್ರನ ಹೇಗಂತ ನೋಡೋಣ. ಮೊದಲು ಮಾಡಿದೀವಲ್ಲ ಅದೇ ತರ, ಆದ್ರೆ ಇಲ್ಲಿ ಮೊದಲನೇ ತಂತ್ರದಾಗ ನಾವು ಕಳೆದಿದ್ವಿ, ಇಲ್ಲಿ ನಾವು ಗುಣಿಸ್ಬೇಕಾಗ್ತದೆ, ಸಾರಿ ಕಳಿಬೇಕಾಗ್ತದೆ. ಸೊ ಏನ್ ತಂತ್ರನ ಉಪಯೋಗಿಸೋ ಮೀನಾಕ್ಷಿ ನೋಡ್ರಿ. ಮೊದಲು 2 ಅಂಕಿಗಳ ಸಂಖ್ಯೆ, ಸಾಮಾನ್ಯವಾಗಿ ನಾವು 2 ಅಂಕಿ ಸಂಖ್ಯೆನ ಎ ಬಿ ಅಂತ ತಗೊಮ್ಮಿ. ನೆಕ್ಸ್ಟ್ ಅದ್ರಲ್ಲಿ ಬದಲು ಮಾಡೋದು ಅಂದ್ರೆ ಬಿ ಎ. ಹೌದಾ, ಇಲ್ಲಿ ನಾವು ವಿಸ್ತೃತ ರೂಪ ಬರೆಯೋಣ. ಏನಾಗುತ್ತ 10 ಇಂಟು ಎ ಪ್ಲಸ್ ಬಿ, ಇದು 10 ಇಂಟು ಬಿ ಪ್ಲಸ್ ಎ. ಹೌದಾ, ಇಲ್ಲಿ ಏನಂತ ಅಂಕೆಗಳನ್ನು ಅದಲು ಬದಲು ಮಾಡಿ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಕಳೆ ಅಂತ. ಯಾವ್ದಾದ್ರು ಆಗಿರ್ಬೋದು, ಇದ್ರ ಯಾವ ದೊಡ್ಡದಾಗಿರ್ಬೋದು, ಯಾವ್ದಾರ ಸಣ್ಣದಾಗಿರ್ಬೋದು. ನಾವು ಕಾಮನ್ ಆಗಿ ಇದನ್ನ ಕಳೆಯೋಣ. 10 ಇಂಟು ಎ ಪ್ಲಸ್ ಬಿ ಮೈನಸ್ 10 ಇಂಟು ಬಿ ಪ್ಲಸ್ ಎ. ಇದನ್ನ ನಾವು ಕಳೆದಾಗ ಸೊ ಬ್ರಾಕೆಟ್ ಅನ್ನ ಬಿಡಿಸ್ಕೋರಿ. 10 ಇಂಟು ಎ, 10 ಇಂಟು ಎ ಏನಾಗುತ್ತೆ ಸೇಮ್ 10a ಪ್ಲಸ್ ಬಿ ಮೈನಸ್ ಆಸ್ ಇಟ್ ಈಸ್ 10 ಇಂಟು ಬಿ ಪ್ಲಸ್ 10 ಇಂಟು ಬಿ ಇದ್ದಿದ್ದು ಇಲ್ಲಿ ಮೈನಸ್ 10b ಆಗುತ್ತಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಎ ಇದ್ದಿದ್ದು ಮೈನಸ್ ಇಂಟು ಪ್ಲಸ್ ಏನಾಗುತ್ತಾ ಮೈನಸ್ ಆಗುತ್ತಾ. ಹೌದಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಇಲ್ಲಿ ಮೈನಸ್ ಅದ, ಆಗಲೇ ಮೊದಲನೇ ತಂತ್ರದಾಗ ಇಲ್ಲಿ ಪ್ಲಸ್ ಇತ್ತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತ, ಇದು ಮೈನಸ್ ಇಂಟು ಪ್ಲಸ್. ನೀವು ಅದಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳು ಗಣಿತದ್ದೇನಪ್ಪಾ ಅಂತಂದ್ರೆ, ಒಂದು ನಿಯಮ ಅಂತಂದ್ರೆ ಪ್ಲಸ್ ಅನ್ನ ಚಿಹ್ನೆಗಳನ್ನ ಇಂಟು ಮಾಡೋದು, ಚಿಹ್ನೆಗಳನ್ನು ಗುಣಿಸೋದು. ಪ್ಲಸ್ ಮತ್ತು ಪ್ಲಸ್ ನಿಂತಾನೆ ಗುಣಿಸಿದ್ರೆ ಏನಾಗುತ್ತಾ ಅಂದ್ರೆ ಪ್ಲಸ್ ಆಗುತ್ತಾ. ಹೌದಾ, ಮೈನಸ್ ಅನ್ನ ನಾವು ಮೈನಸ್ ಇಂದಾನೆ ಗುಣಿಸಿದ್ರೆ ಏನಾಗುತ್ತಾ ಪ್ಲಸ್ ಆಗುತ್ತಾ. ನೆಕ್ಸ್ಟ್ ಮೈನಸ್ ಇಂದ ನಾವು ಪ್ಲಸ್ ಅನ್ನ ಗುಣಿಸಿದ್ರೆ ಏನಾಗುತ್ತಾ ಮೈನಸ್. ನೆಕ್ಸ್ಟ್ ಪ್ಲಸ್ ಅನ್ನ ನಾವು ಮೈನಸ್ ಇಂದ ಗುಣಿಸಿದ್ರೆ ಮೈನಸ್ ಆಗುತ್ತೆ. ಇದು ನೆನ್ಪಿಟ್ಕೋರಿ, ಬಾಳ್ ಇಂಪಾರ್ಟೆಂಟ್ ಅದ ಇದು. ನೀವು ಎಷ್ಟು ದೊಡ್ಡವರಾಗ್ತೀವಿ ಅಲ್ಲಿ ತನಕ ಇದು ಫಸ್ಟ್ PUC, ಸೆಕೆಂಡ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಲ್ಲಿ ತನಕನು ಇವು ಇದ್ದಿದ್ವಿ. ನೆನ್ಪಿಟ್ಕೋರಿ, ಸೇಮ್ ಚಿಹ್ನೆಗಳನ್ನ ನಾವು ಇಂಟು ಮಾಡಿದಾಗ ಇದೊಂದು ಟ್ರಿಕ್ ನೆನ್ಪಿಟ್ಕೋದು. ಸೇಮ್ ಚಿಹ್ನೆ ಇಂಟು ಮಾಡಿದಾಗ ಅದೇ ಪ್ಲಸ್ ಬರ್ಬೋದು. ಇಲ್ಲಿನೂ ಸೇಮ್ ಚಿಹ್ನೆಗಳ ಇಂಟು ಮಾಡಿದ್ರೆ ಪ್ಲಸ್ 1. 2 ಡಿಫ್ರೆಂಟ್ ಚಿಹ್ನೆಗಳನ್ನ ನಾವು ಅಂದ್ರೆ ಬೇರೆ ಚಿಹ್ನೆಗಳನ್ನ ಗುಣಿಸಿದ್ರೆ ಅಂದ್ರೆ ಒಂದ್ ಪ್ಲಸ್ ಆಗಿರ್ತದೆ, ಒಂದ್ ಮೈನಸ್ ಆಗಿರ್ತದೆ ಅಂತ ಚಿಹ್ನೆಗಳನ್ನ ಗುಣಿಸಿದ್ರೆ ಏನಾಗುತ್ತಾ ಮೈನಸ್ ಆಗ್ತದೆ. ಇಲ್ಲಿನೂ ಒಂದ್ ಪ್ಲಸ್ ಅದ, ಒಂದ್ ಮೈನಸ್ ಅದ, ಸೊ ಮೈನಸ್ ಆಗ್ತದೆ. ಅಂದ್ರೆ ಸೇಮ್ ಚಿಹ್ನೆಗಳನ್ನ ನಾವು ಗುಣಿಸಿದ್ರೆ ಪ್ಲಸ್ ಆಗುತ್ತಾ ಪ್ಲಸ್. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ ಇದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅದೇ ಹೇಳಿದ್ವಲ್ಲ ಮೈನಸ್ ಇಂಟು ಪ್ಲಸ್ ಏನಾಗುತ್ತಾ ಮೈನಸ್ ಇಂಟು ಪ್ಲಸ್ ಮೈನಸ್, ಅದಕ್ಕೆ ಮೈನಸ್ ಇಟ್ಟಿನಿ, ಮೈನಸ್ ಎ ಆಗುತ್ತೆ. ಹೌದಾ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಓಕೆ 10a. ಇಲ್ಲಿ 10a ಅದ, ಇಲ್ಲಿ ಮೈನಸ್ 1a ಅದ. ಒಂದು ಏನ ಹೇಳಿನಲ್ಲ ಮುಂದೆ ಏನಿರ್ಲ ಅಂದ್ರೆ ಒಂದಿರ್ತದೆ 1a. 10a ಮೈನಸ್ 1a, 10 ಮೈನಸ್ 1 ಏನ್ ಮಾಡಿದ್ರೆ ಏನಾಗ್ತದ 9a. ನೆಕ್ಸ್ಟ್ ಏನದಿಲ್ಲಿ ಪ್ಲಸ್ ಅದ, ಪ್ಲಸ್ ಬಿ ಮೈನಸ್ 10b ಅಂತಂದ್ರೆ ಏನಾಗ್ತದ 10ರೊಳಗ 1ನ್ನ ಮೈನಸ್ ಮಾಡಿದ್ರೆ ಏನಾಗ್ತದ 9 ಆಗ್ತದ. ಇಲ್ಲಿ ದೊಡ್ಡ ಸಂಖ್ಯೆ 10 ಇರೋದ್ರಿಂದ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಮೈನಸ್ ತಗೋತೀವಿ. 9b ಉಳಿತು. 10bದಾಗ 1b ಮೈನಸ್ ಮಾಡಿದ್ರೆ ಎಷ್ಟು ಉಳಿತದ 9b. ಹೌದಾ, ಇಲ್ಲಿ 9ನ್ನ ಸಾಮಾನ್ಯವಾಗಿ ತಗೊಮ್ಮಿ, ಕಾಮನ್ ತಗೊಮ್ಮಿ. 9ನ ಕಾಮನ್ ತಗೊಂಡಾಗ ಏನ್ ಉಳಿತು ಇಲ್ಲಿ a ಮೈನಸ್ 9ನ ಇಲ್ಲಿ ತಗೊಂಡಿವಿ ಅಂತಂದ್ರೆ ವೇಟ್. ಓಕೆ, ಇದು ಬಿ. ಸೊ ಅಕ್ಕಿ ಅದೇ ಹೇಳಿದ, ನೀನು ಪಡೆದ ಉತ್ತರವನ್ನು 9ರಿಂದ ಭಾಗಿಸು. ಸೊ ಈ ರೀತಿ ಮಾಡಿ ನಾವು ಪಡೆದ ಉತ್ತರವನ್ನು 9ರಿಂದ ಭಾಗಿಸಿದ್ರೆ ಖಂಡಿತ ಅಲ್ಲಿ ನಮಗ ಶೇಷ ಇಲ್ಲ, ಉಳಿಯೋದಿಲ್ಲ. ಸೊ ಇದಿಷ್ಟು 2 ಅಂಕಿಯ ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಸಂಖ್ಯೆಗಳೊಂದಿಗೆ ಆಟ ಆಡಿದ್ದಾಯ್ತು. ಹೀಗೆ ಸಂಖ್ಯೆಗಳೊಂದಿಗೆ ಆಟ
ಈ ಅಧ್ಯಾಯದ ಮುಂದುವರೆದ ಭಾಗ ಮುಂದಿನ ತರಗತಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಪಾಠ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.